ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮೊದಲಿಗೆ ಗುರುಗಳನ್ನು ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಇವತ್ತು ಕೂಡ ಈ ಪಿತೃಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಮಾಸದಲ್ಲೇ ಯಾಕೆ ಈ ಆಚರಣೆ ಅಂತ? ಈ ಮಾಸದಲ್ಲಿ ಯಮನ ರಾಜ್ಯ ಅನ್ನುವಂಥದ್ದು, ಯಮಪುರಿ, ಇದು ಯಮನ ರಾಜ್ಯ ಅಂತ. ಆ ಯಮಪುರಿ ಅನ್ನುವಂಥದ್ದು ಸಂಪೂರ್ಣವಾಗಿ ಶೂನ್ಯವಾಗಿರ್ತದೆ. ಅರ್ಥಾತ್ ಅಲ್ಲಿರುವಂಥ ಎಲ್ಲ ಪಿತೃಗಳು ಸಮೇತ ತಮ್ಮ ತಮ್ಮ ಕುಟುಂಬದವರಿಂದ ಕೊಡಲ್ಪಡ್ತಕ್ಕಂತಹ ಅನ್ನ ನೀರಿಗಾಗಿ ಅವರ ಕುಟುಂಬದ ಹತ್ರ ಬಂದಿರ್ತಾರೆ. ಹಾಗಾಗಿ ಯಮಪುರಿ ಅನ್ನುವಂಥದ್ದು ಪೂರ್ಣವಾಗಿ ಶೂನ್ಯವಾಗಿರ್ತದೆ. ಈ ಸಂದರ್ಭದಲ್ಲಿ ಅವರಿಗೆ ಈ 16 ದಿನಗಳ ಕಾಲ ತುಂಬ ವಿಶೇಷವಾಗಿರುವಂಥ ದಿನ ಈ ಪಿತೃಪಕ್ಷದಲ್ಲಿ. ಈ ಪಿತೃಪಕ್ಷ ಅನ್ನುವಂಥದ್ದೇ 16 ದಿನಗಳು ಬರ್ತದೆ, ಹುಣ್ಣಿಮೆಯಿಂದ ಅಮಾವಾಸ್ಯ ಅಂತ್ಯ ತನಕನ ಸಮೇತ 16 ದಿನಗಳು. ಈ 16 ದಿನವು ಹಿಂದಿನ ಕಾಲಘಟ್ಟದಲ್ಲಿ ಏನು ಮಾಡ್ತಿದ್ರು ಅಂತ ಕೇಳಿದ್ರು, ಪ್ರತಿನಿತ್ಯ ಒಂದೊಂದು ಶ್ರಾದ್ದವನ್ನು ಮಾಡ್ತಾ ಇದ್ರು. ಈಗಿನ ಕಾಲಘಟ್ಟದಲ್ಲಿ ಅದಾಗೋದಿಲ್ಲ ಅನ್ನುವಂಥ ಕಾರಣದಿಂದ ಅಟ್ಲೀಸ್ಟ್ ಮಹಾಲಯ ಅಮಾವಾಸ್ಯೆಯನ್ನಾದರೂ ಮಾಡಿ ಆ 16 ದಿನಗಳು ಪಿತೃಗಳು ತಮ್ಮ ಕುಟುಂಬದವರ ಬಳಿ ಬಂದು ಅನ್ನ ಮತ್ತು ನೀರಿಗಾಕಿ ಅಪೇಕ್ಷಿತರಾಗಿರ್ತಾರೆ. ಅವರು ಅಪೇಕ್ಷೆಯನ್ನು ಹೊಂದಿರ್ತಾರೆ. ನಮ್ಮ ಕುಟುಂಬದಿಂದ ನಮಗೆ ಇವತ್ತು ಮಹಾಲಯ ಅಮಾವಾಸ್ಯಾದಿಗಳನ್ನು ಮಾಡ್ತಾರೆ, 16 ದಿನಗಳ ವ್ರತವನ್ನು ಮಾಡ್ತಾರೆ, ಅದರಿಂದ ಬರುವಂಥ ಅನ್ನ ನೀರಿನಿಂದ ಅವರು ತೃಪ್ತರಾಗಿ ಮತ್ತು ಆಶೀರ್ವಾದವನ್ನು ಮಾಡಿ ಅವರು ಪುನಃ ಯಮಪುರಿಗೆ ಹೋಗ್ತಾರೆ ಅನ್ನುವಂಥದ್ದು. ಆದರೆ ಯಾವಾಗ ನಾವು ಈ 16 ದಿನಗಳಲ್ಲಿ ವ್ರತಾದಿಗಳನ್ನು ನಾವು ಮಾಡೋದಿಲ್ಲ, ಆ ಕಾಲಕ್ಕೆ ಅವರು ಅಲ್ಲಿಂದ ಬಂದು ಇಲ್ಲಿ ಶಾಪವನ್ನು, ಅಗಾಧವಾಗಿರ್ತಕ್ಕಂಥ ಶಾಪಗಳನ್ನು, ಅದರಲ್ಲಿ ವಿಶೇಷವಾಗಿ ವಂಶಾರಿಷ್ಟ ಆಗಿರಬಹುದು, ಇವೆಲ್ಲವನ್ನು ಶಾಪವನ್ನು ಕೊಟ್ಬಿಟ್ಟು ಹೋಗಿಬಿಡ್ತಾರೆ. ಮತ್ತು ಆ ಮನುಷ್ಯನಿಗೆ ಅವತ್ತಿನಿಂದ ತೊಂದರೆಗಳು ಅನ್ನುವಂಥದ್ದು ಪ್ರಾರಂಭ ಆಗ್ತದೆ. ಹಾಗೆ ಇಲ್ಲಿ ಇನ್ನೊಂದು ಜಿಜ್ಞಾಸೆ ಹುಟ್ಟಬಹುದು. ಈಗ ಒಂದು ಮದುವೆ ಆಗಿರ್ತಾರೆ, ಮದುವೆ ಆಗಿ ನಂತರದಲ್ಲಿ ಅವರಿಗೆ ಒಂದು ಸಂತಾನ ಅನ್ನುವಂಥದ್ದು ಇರುವುದಿಲ್ಲ. ಅಕಾಲಿಕವಾಗಿ ತನ್ನ ಗಂಡ ಅನ್ನುವಂಥವನು ಮರಣವನ್ನು ಹೊಂದಿರ್ತಾನೆ. ಆ ಸಂದರ್ಭದಲ್ಲಿ ಗಂಡನಿಗೆ ಹೇಗೆ ನಾವು ಮಾಡೋದು? ಈಗ ಅಲ್ಲಿರುವಂಥದ್ದು ಅವಳು ವಿಧವೆ ಆಗ್ತಾಳೆ. ಹಾಗಾಗಿ ಶಾಸ್ತ್ರದಲ್ಲಿ ಹೇಳಿರುವಂಥದ್ದೇನು ಅಂತ ಕೇಳಿದರೆ, ವಿಧವೆಯರಿಗೆ ಪಾರ್ವಣ ಶ್ರಾದ್ದ ಅನ್ನುವಂಥದ್ದು ಒಂದು ಪ್ರಯೋಗ ಉಂಟು. ಆ ಪಾರ್ವಣ ಶ್ರಾದ್ದಗಳನ್ನು ಬ್ರಾಹ್ಮಣರ ಮುಖಾಂತರವಾಗಿ ಆ ಶ್ರಾದ್ದವನ್ನು ಮಾಡಬೇಕು. ಆಗ ಆ ಪಿತೃಗಳು ಸಮೇತ ಪಿತುಪಿತಾಮಹ ಪ್ರಪಿತಾಮಹ, ಹೇಗೆ ನಮ್ಮಲ್ಲಿ ಪಿತುಪಿತಾಮಹ ಪ್ರಪಿತಾಮಹ ಅಂತ ಹೇಳಿದರೆ 3 ತಲೆಮಾರು ಆಯ್ತು. ಅಲ್ಲಿಗೆ ತಂದೆ, ಅವರ ತಂದೆ, ಅವರ ತಂದೆ, ಈ 3 ತಲೆಮಾರು. ಆ್ಯಕ್ಚುಲಿ ಇರುವಂಥದ್ದು 7 ತಲೆಮಾರಿನ ಅಣ್ಣ ತಮ್ಮದಿಕ್ಕಳು. ಅವ್ರು ಯಾರು ಸತ್ರು ನಾವು ಸೂತಕವನ್ನು ಆಚರಣೆ ಮಾಡಬೇಕು, ಅವರಿಗೆ ತಿಲತರ್ಪಣಾದಿಗಳನ್ನು ಕೊಡಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಉಂಟು. ಆದರೆ ಅಟ್ಲೀಸ್ಟ್ 7 ಮಾಡಲಿಕ್ಕೆ ಆಗಲಿಲ್ವಾ, 3 ಆದರೂ ಮಾಡಿ. ಯಾಕಂದರೆ ಸೂತಕಾಚರಣೆ 11 ದಿನ ಬಂತಂತಾದರೆ 11 ದಿನ ಎಲ್ಲೂ ಮನೆ ದೇವ್ರ ಪೂಜೆ ಮಾಡಲಿಕ್ಕಿಲ್ಲ, ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿಲ್ಲ, ಯಾರನ್ನ ಮುಟ್ಸ್ಕೊಳ್ಲಿಕ್ಕಿಲ್ಲ, ಈ ರೀತಿ ಆಗ್ತದೆ. ಆದ್ದರಿಂದ 3 ತಲೆಮಾರನ್ನಾದರೂ ಆಚರಣೆ ಮಾಡಿ ಅಂತ ಹೇಳಿದ್ರು. ಈಗ ಹೋಗ್ತಾ ಹೋಗ್ತಾ ತಂದೆಗೂ ಮಾಡೋರಿಲ್ಲ ಇವತ್ತಿನ ಕಾಲದಲ್ಲಿ. ಏನಾಗಿದೆ, ತಂದೆಗೆ ಮಾಡಬೇಕು ಅಂದ್ರೆ ಇಲ್ಲ, ಆಫೀಸಲ್ಲಿ ರಜೆ ಕೊಡೋದಿಲ್ಲ, ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಅದೆಲ್ಲ ಏನಾಗ್ತದೆ ಅಂತ ಕೇಳಿದರೆ, ಆ ಪಿತೃಗಳು ಹೇಳಿದ್ನಲ್ಲ, ಯಮಪುರಿಯಲ್ಲಿ ಆ ಪಿತೃಗಳೆಲ್ಲ ಶೂನ್ಯರಾಗ್ತಾರಂತೆ, ಅಲ್ಲಿ ಯಾರೂ ಇರೋದಿಲ್ಲ ಅಂತೆ. ಅವರೆಲ್ಲರೂ ಎಲ್ಲಿ ಬಂತಾರೆ, ತಮ್ಮ ಕುಟುಂಬದವ್ರ ಹತ್ರ ಬಂದಿರ್ತಾರೆ. ಯಾಕಾಗಿ? ಅನ್ನ ನೀರಿಗಾಗಿ ಬಂದಿರ್ತಾರೆ. ಅವ್ರಿಗೇನು ಸಿಗದಲ್ಲೇ ಆಯಿತು ಅಂತಾದರೆ ಅಗಾಧವಾಗಿರ್ತಕ್ಕಂಥ ಶಾಪ ಹಾಕಿ ವಾಪಸ್ ಹೋಗಿಬಿಡ್ತಾರಂತೆ. ಹಾಗಾಗಿ ಈ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಆ ಒಂದು ಪಿತೃಗಳಿಗೆ ವಿಶೇಷವಾಗಿ ಆಚರಣೆಗಳನ್ನು ಮಾಡಬೇಕು, ತಿಲತರ್ಪಣಾದಿಗಳನ್ನು ಕೊಡಬೇಕು, ಅನ್ನ ನೀರು ಕೊಡಬೇಕು ಅಂತೇಳಿ. ಕೆಲವರೆಲ್ಲ ಬೈತಾ ಇರ್ತಾರೆ, ನಿಂಗೆ ಅನ್ನ ನೀರು ಸಿಗದೆ ಹೋಗ್ತೇವೆ ನೋಡು ಅಂತೇಳಿ. ಅದೆಲ್ಲ ಯಾಕೆ ಅಂತ ಕೇಳಿದರೆ, ಸತ್ತ ನಂತರ ತಂದೆಯವರಿಗೆ ನಿಮಗೆ ಆ ಅನ್ನ ನೀರು ಸಿಗಬಾರ್ದು ಅನ್ನುವಂಥ ಶಾಪಗ್ರಸ್ತವಾಗಿರುವಂಥ, ಅರ್ಥಾತ್ ಆ ವಂಶ ಮುಂದುವರಿಬಾರ್ದು ಅನ್ನುವಂಥ ದೃಷ್ಟಿನ ಹಿಂದಿನವರೆಲ್ಲ ಈ ಗಾದೆಗಳನ್ನೆಲ್ಲ ಮಾಡಿಟ್ರು. ಹಾಗೆ ಮತ್ತು ಈ ಮಹಾಲಯದಲ್ಲಿ ಆಷಾಢ ಮತ್ತು ಹುಣ್ಣಿಮೆಯಿಂದ ಈ ಅನ್ನಾಕಾಂಕ್ಷಿಗಳಾಗಿರುವಂಥದ್ದು ಹೇಗಾಗ್ತದೆ, ಅಲ್ಲಿಗೆ ಆಷಾಢದ ಹುಣ್ಣಿಮೆಯಿಂದ 5ನೇ ಪಕ್ಷದಲ್ಲಿ ಅಂತೇಳಿ 16 ದಿನಗಳ ಕಾಲ ಈ ಪಿತೃಗಳು ಅನ್ನುವಂಥದ್ದು ನಮ್ಮ ಸುತ್ತ ಇರ್ತಾರೆ. ಅವರ ಸೂಕ್ಷ್ಮ ಸ್ಥೂಲ ಶರೀರ ಅನ್ನುವಂಥದ್ದು ನಮ್ಮ ಸುತ್ತ ಓಡಾಡ್ತಾ ಇರ್ತಾರೆ. ಅವರು ಅನುಗ್ರಹಕಾರಕರಾಗಿರ್ತಾರೆ. ಆ ಸಂದರ್ಭಗಳಲ್ಲಿ ಯಾಕೆ ನಾವು ನೂತನವಾಗೆಲ್ಲ ಬಟ್ಟೆಗಳನ್ನು ತಗೊಳ್ಬಾರ್ದು, ನೂತನವಾಗಿ ಮನೆಯನ್ನು, ಯಾಕಂದರೆ ಆ ಪಕ್ಷದಲ್ಲಿ ಪಿತೃಗಳು ಅನುಗ್ರಹಕಾರಕಕ್ಕೆ ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ನಾವು ಏನನ್ನೋ ಮಾಡ್ಲಿಕ್ಕೆ ಹೋಗ್ಬಿಟ್ವಿ ಅಂತಾದರೆ ಒಂದು ದುಃಖ ಸಂಪರೇತಃ, ದುಃಖವಾಗಿರಬೇಕು ಅನ್ನುವಂಥ ಚಿಂತನೆಗಳು. ಯಾವಾಗ ನಮ್ಮ ತುಂಬ ಅತಿ ಪ್ರೀತಿಪಾತ್ರರಾದವರು ಹೋದಾಗ ನಾವು ಹೇಗಿರ್ತೇವೆ, ತುಂಬ ದುಃಖದಿಂದ ಇರ್ತೇವೆ. ಆ ಸಂದರ್ಭದಲ್ಲಿ ಸಿಹಿ ತಿಂಡಿ ತಿನ್ನೋದಿಲ್ಲ, ಹಾಗೆ ಭಕ್ಷ್ಯಭೋಜ್ಯಗಳನ್ನು ತಿನ್ನೋದಿಲ್ಲ, ಹೊಸವಾಗಿರುವಂಥ ಬಟ್ಟೆಗಳನ್ನು ಹಾಕೋದಿಲ್ಲ. ಈ ಪಿತೃಪಕ್ಷದಲ್ಲೂ ಅಷ್ಟೇ. ಯಾಕೆ ಬೇರೆ ಬೇರೆ ದೇವತಾ ಕೆಲಸಗಳನ್ನು ಮಾಡೋದಿಲ್ಲ ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ಪಿತೃಗಳು ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ಈ ದೇವತೆಗಳ ಪೂಜೆ ಪುನಸ್ಕಾರಾದಿಗಳನ್ನು ಮಾಡುವಂತಹ ಆ ಶಕ್ತಿಗಳು ಅನ್ನುವಂಥದ್ದು ಏನು ಮಾಡ್ತದೆ, ಆ
ಪ್ರೇತಗಳಿಗೆ ಘಾಸಿಯನ್ನು ಉಂಟು ಮಾಡ್ತದೆ. ಹಾಗಾಗಿ ಈ ಒಂದು ಕಾಲಗಳಲ್ಲಿ ದೇವತಾ ಕೆಲಸ ಅನ್ನುವಂಥದ್ದನ್ನು ಮಾಡೋದಿಲ್ಲ. ಬರೀ ಪಿತೃಗಳಿಗೆ ಸಂಬಂಧಿತವಾಗಿ ಹಿಂದಿನ ಕಾಲದಲ್ಲಿ 16 ದಿನ ಮಾಡ್ತಾ ಇದ್ರು. ನೋಡುವ ಮುಂದೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಶ್ರೀಪಾದ್ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬಸವೇಶ್ವರ ನಗರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 23 23 12 12 23 12 67 1960. 67. ಓಕೆ, ಟೈಮಿಂಗ್ಸ್ ಹೇಳಿ. ಸಾಯಂಕಾಲ 6:45. ಸಾಯಂಕಾಲ 6:45. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ ಗುರುಗಳು. ಹೇಳಿ, ಏನು ಕೇಳಬೇಕಿತ್ತು? ಈಗ ಪಿತೃಪಕ್ಷದಲ್ಲೇ ನಮ್ಮ ತಂದೆಯವರು ತೀರಿ ಹೋಗಿದ್ದು. ಹಾಂ. ನಾವು ಅದನ್ನು ಮಾಡ್ತಾ ಬಂದಿದ್ದೀವಿ ಹಾಂ. ದ್ವಾದಶಿಲೆ. ಈಗ ನಮ್ಮ ತಾಯಿಯವ್ರಿಗೂ ಅವಾಗ ಏನಾದರೂ ತೆಗ್ದಿಡ್ಬೇಕಾಗುತ್ತೆ ಎಡೆ. ಈಗ ತಾಯಿಯವರು ಬದುಕಿದ್ದಾರಾ? ಇಲ್ಲ ಇಲ್ಲ. ಹಾಗಾದರೆ ಮರಣ ಹೊಂದಿದಂಥ ಎಲ್ಲರಿಗೂ ಸಮೇತ ಮಗನಾದವನ ಕರ್ತವ್ಯ ಅದು ತಿಲತರ್ಪಣಾದಿಗಳನ್ನು ಕೊಡುವಂಥದ್ದು. ಅದು ಮಿತಿ ಲೆಕ್ಕದಲ್ಲಿ ಮಾಡ್ತಾ ಇದ್ದೇವೆ. ತಿಥಿ ಲೆಕ್ಕದಲ್ಲಿ ಮಾಡುವಂಥದ್ದು ನೀವು ಶ್ರಾದ್ದಾದಿಗಳು ಮಾಡುವಂಥದ್ದಲ್ವಾ? ಹೌದೌದು. ನೀವು ಹಿರಿಯರ ಹಬ್ಬ ಮಾಡುವುದಾ, ಶ್ರಾದ್ದವನ್ನ ಪಿಂಡ ಪ್ರದಾನಾದಿಗಳನ್ನು ಮಾಡುವಂಥದ್ದ? ಪಿಂಡ ಪ್ರದಾನ. ಪಿಂಡ ಪ್ರದಾನವನ್ನು ಮಾತಾಪಿತೃಗಳು ಸತ್ತಂತಹ ತಿಥಿಗೆ, ವಿಶೇಷವಾಗಿ ಯಾವ ತಿಥಿಯಲ್ಲಿ ಅವರು ಮರಣವನ್ನು ಹೊಂದಿದ್ರೋ, ದೇಹವನ್ನು ತ್ಯಾಗ ಮಾಡಿದ್ರೋ ಅದೇ ದಿನದಂದು ಶ್ರಾದ್ದಾದಿಗಳನ್ನು ಮಾಡುವಂಥದ್ದು ಮಾಡಲೇಬೇಕು. ಅದಾದ ನಂತರದಲ್ಲಿ ಈ ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದು ಏನು ಬರ್ತದೆ, ಅವತ್ತಿನ ದಿನ ತಿಲತರ್ಪಣಾದಿಗಳನ್ನು ಒಬ್ಬ ಬ್ರಾಹ್ಮಣನಿಂದ ಕೊಡಿಸ್ಬೇಕು. ಯಾಕೆ ಅಂತ ಕೇಳಿದರೆ ಮಹಾಲಯ ಅಮಾವಾಸ್ಯೆ ಅನ್ನುವಂಥದ್ದು ಬಹಳಷ್ಟು ವಿಶೇಷ. ಆ ಸಂದರ್ಭಗಳಲ್ಲಿ ಪಿತೃಗಳಿಗೆ ತಿಲತರ್ಪಣಾದಿಗಳನ್ನು ಕೊಡುವಂಥದ್ದು ವಿಶೇಷವಾಗಿರ್ತಕ್ಕಂತಹ ಫಲಗಳನ್ನು ಹೇಳಿರುವಂಥದ್ದು. ಅನಾದಿ ಕಾಲದಲ್ಲಿ ಹೇಗಿತ್ತು ಅಂತ ಕೇಳಿದರೆ ಬರೀ ಈ ತಿಲತರ್ಪಣಾದಿಗಳನ್ನೇ ಮಾಡ್ತಾ ಇದ್ರು. ಕಾಲಕ್ರಮೇಣವಾಗಿ ಕೆಲವೊಂದು ಸಮಸ್ಯೆಗಳಾದ ನಂತರ ಏನು ಮಾಡ್ತಾ ಹೋದರು, ನಿಮ್ಮ ಮನೇಲಿ ನೀವು ಅವ್ರಿಗೆ ಇಷ್ಟ ಆಗಿರುವಂಥ ವಸ್ತುಗಳನ್ನು ಇಟ್ಟುಬಿಡಿ, ಇನ್ನು ತಿಲತರ್ಪಣಾದಿಗಳನ್ನು ಸದ್ಯಕ್ಕೆ ಇಷ್ಟನ್ನಾದರೂ ಮಾಡಿ ಅಂತ ಹೇಳಿದ್ರು. ಅದೇ ಆಚರಣೆಯಾಗಿ ಬಂದು ಇವತ್ತಿನ ಕಾಲದಲ್ಲಿ ಎಡೆ ಮಾಡೋದು ಅಂತ ಹೇಳಿ ಬಂದು ನಿಂತಿದೆ ಅಲ್ಲಿ ತನಕ. ಹಾಗಾಗಿ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ತಿಲತರ್ಪಣಾದಿಗಳಿಗೆ ಪ್ರಾಮುಖ್ಯತೆ. ಆದ್ದರಿಂದ ನಿಮ್ಮ ಕುಟುಂಬದಲ್ಲಿ ಮರಣ ಹೊಂದಿದಂಥ ಪಿತೃಪಿತಾಮಹ ಪ್ರಪಿತಾಮಹ ಅಂತ ಹೇಳಿದರೆ ನಿಮ್ಮ ತಂದೆ, ಅವರ ತಂದೆಗೆ ತರ್ಪಣಗಳನ್ನು, ತಾಯಿಯ ಕುಟುಂಬದ ನಿಮ್ಮ ತಾಯಿ ಮತ್ತು ಅವರ ತಂದೆ ತಾಯಿ 3 ತಲೆಮಾರಿಗೆ ತರ್ಪಣಾದಿಗಳನ್ನು ಕೊಡುವಂಥದ್ದು, ಋಷಿಗಳಿಗೆ ಗುರುಗಳಿಗೆ ತರ್ಪಣ ಕೊಡುವಂಥ ವಿಧಿಗಳನ್ನು ಬ್ರಾಹ್ಮಣರು ಮಾಡಿಸ್ತಾರೆ. ಅದನ್ನು ನೀವು ಮಾಡುವಂಥದ್ದು ಸೂಕ್ತತೆ. ಓಕೆ, ಧನ್ಯವಾದ ಶ್ರೀಪಾದ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಈ ಒಂದು ಮಾಸದಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಏನಾದರೂ ಶುಭ ಕಾರ್ಯಗಳನ್ನು ಮಾಡಿದರೆ ಏನಾಗುತ್ತೆ ಅಂತ? ಅದೇ ಈಗ ಏನಾಗುತ್ತೆ ಅಂತ ಕೇಳಿದ್ರೆ ನೋಡಿ, ಈ ದೇವತಾನುಗ್ರಹ ಅನ್ನುವಂಥದ್ದು, ನಾವೀಗ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ವಿ ಅಂತ ಆದರೆ ಅಲ್ಲಿ ಬಳಸುವಂತಹ ವೇದ ಮಂತ್ರಗಳಾಗಿರಬಹುದು, ಅಥವಾ ಅಲ್ಲಿ ನಾವು ಮೊಳಗಿಸುವಂತಹ ಘಂಟಾನಾದಗಳಾಗಿರಬಹುದು, ಅಲ್ಲಿ ಹೇಳುವಂತಹ ಮಂತ್ರಗಳಾಗಿರ್ಬೋದು, ಅವೆಲ್ಲ ದೈವಿಕವಾಗಿರ್ತಕ್ಕಂಥ ಶಕ್ತಿಗಳನ್ನು ಉಂಟು ಮಾಡ್ತದೆ. ಈ ಪಿತೃಗ ಪಕ್ಷದಲ್ಲಿ ನಾವು ಗೊತ್ತಿಲ್ಲದಲ್ಲೇ ನಾವು ಮಾಡಿದರೆ ಏನಾಗ್ತದೆ ಅಂತ ಕೇಳಿದರೆ, ಈ ಪಿತೃಗಳು ಏನು ಯಮಪುರಿಯಿಂದ ಬಂದು ನಮ್ಮ ಕುಟುಂಬವನ್ನು ಅನ್ನ ನೀರಿಗೋಸ್ಕರವಾಗಿ ಆಶ್ರಯಿಸಿರ್ತಾರೆ, ಆ ಒಂದು ಪ್ರೇತಗಳಿಗೆ ಈ ಒಂದು ಮಂತ್ರಗಳಾಗಿರಬಹುದು ಅಥವಾ ಘಂಟಾನಾದನ ಆಗಿರ್ಬೋದು, ಅದೆಲ್ಲ ಒಂದು ಆ ಸೂಕ್ಷ್ಮ ಸ್ಥೂಲ ಶರೀರಕ್ಕೆ ಏನು ಮಾಡ್ತದೆ, ಆತ್ಮಗಳಿಗೆ ಏನು ಮಾಡ್ತದೆ ಅಂತ ಕೇಳಿದರೆ ಘಾಸಿಯನ್ನು ಉಂಟು ಮಾಡ್ತದೆ. ಅದಕ್ಕೆ ಆ ಸಂದರ್ಭಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡುವುದಿಲ್ಲ. ಇನ್ನು ಅಕಸ್ಮಾತ್ ಮಾಡಿದ್ವಿ ಅಂತಾದರೂ ಏನಾಗ್ತದೆ, ಸುತ್ತ ಇಟ್ಕೊಂಡು ಸತ್ಯನಾರಾಯಣ ಪೂಜೆ ಮಾಡಿದರೆ ಎಂತ ಆಗ್ತದಲ್ಲ. ಈಗ ಏನಂತ ಕೇಳಿದರೆ ಆ ಒಂದು ಮಾಸ ಅವರಿಗಾಗಿಯೇ, ಆದರೆ ಇದಲ್ಲ, ಕೆಟ್ಟದಲ್ಲ. ಅಯ್ಯೋ ಪಿತೃಪಕ್ಷ ಬಂತು ನಾವೇನು ದೇವಸ್ಥಾನಕ್ಕೆ ಹೋಗಬಾರ್ದು, ಅದನ್ನೆಲ್ಲ ಎಲ್ಲೂ ಹೇಳಲಿಲ್ಲ. ಆದರೆ ಪಿತೃಪಕ್ಷ ಇಟ್ಟುಕೊಂಡು ನೀವು ನೂತನವಾಗಿ ಏನಾದರೂ ಗೃಹ ಪ್ರವೇಶಾದಿಗಳನ್ನು ಮಾಡಿದರೆ ಅವಾಗ ಏನಾಗ್ತದೆ, ಅವರಿಗೆ ಹಿರಿಯರಿಗೆ ತೋರಿಸಿದಂಥ ಅಗೌರವ ಅಂತ ಹೇಳಿ. ಯಾಕೆಂದರೆ ಇಲ್ಲಿ 16 ದಿನಗಳು ಸಮೇತ ಪಿಂಡ ಪ್ರದಾನಾದಿಗಳನ್ನು ಮಾಡ್ತಾಯಿದ್ರು. ಶಾಸ್ತ್ರದಲ್ಲಿ ಏನು ಹೇಳ್ತದೆ, ನೀವು ಯಾವತ್ತು ಪಿತೃಗಳ ಕೆಲಸವನ್ನು, ಮೋಕ್ಷದ ಕೆಲಸವನ್ನು ಮಾಡ್ತೀರಿ ಅವತ್ತು ದೇವತೆಗಳನ್ನು ಆರಾಧನೆ ಮಾಡಲಿಕ್ಕಿಲ್ಲ. ಯಾಕೆಂದರೆ ಅವತ್ತಿನ ದಿನ ಅರಿಶಿನ ಕುಂಕುಮವನ್ನು ನಾವು ಬಳಸೋದಿಲ್ಲ. ಯಾಕೆ ಅಂತ ಕೇಳಿದರೆ ಅವೆಲ್ಲವೂ ಸಮೇತ ದೈವಿಕವಾಗಿರ್ತಕ್ಕಂಥ ಶಕ್ತಿಗಳನ್ನು ತಂದಿಡ್ತದೆ ಅಂತ. ಇಂತಹ ಕಾಲಘಟ್ಟದಲ್ಲಿ ನಾವು ನೂತನವಾಗಿ ಗೃಹ ಪ್ರವೇಶಾದಿಗಳನ್ನು ಮಾಡಿದರೆ ಅದು ಶಾಸ್ತ್ರಕ್ಕೆ ವಿರುದ್ಧ ಅಂತ ಹೇಳಿ. ಯಾವುದು ಶಾಸ್ತ್ರಕ್ಕೆ ವಿರುದ್ಧ ಆಗಿದೆಯೋ ಅದು ನಮಗೆ ತೊಂದರೆಯನ್ನು ಕೊಡ್ತದೆ ಅಂತ ಹೇಳಿ. ಹಾಗಾಗಿ ಈ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಗೃಹ ಪ್ರವೇಶಾದಿಗಳಾಗಿರಬಹುದು ಏನನ್ನೂ ಮಾಡಲಿಕ್ಕಿಲ್ಲ ಈ ಪಕ್ಷದಲ್ಲಿ. ಯಾಕಂದರೆ ಈಗ ಇವತ್ತಿನ ಬೆಳಗ್ಗೆ ನಾವು ಪಿಂಡ ಪ್ರದಾನ ಮಾಡಿ ಸಂಜೆ ನಾವು ಗೃಹ ಪ್ರವೇಶಕ್ಕೆ ಕೂತ್ಕೊಳ್ಳಿಕ್ಕೆ ಬರಲ್ಲ. ಯಾಕೆಂದರೆ ಬೆಳಗ್ಗೆ ದೇವತೆಗಳ ಕೆಲಸ ಪಿತೃಗಳ ಕೆಲಸ ಆಗ್ತದೆ, ಸಂಜೆ ಮತ್ತೆ
ದೇವತೆಗಳ ಕೆಲಸವನ್ನು ಹಾಗೆ ಮಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಏನು ಹೇಳ್ತಾರೆ ಅನ್ನುವಂಥದ್ದು ನನಗೆ ಇದಾಗ್ತಿಲ್ಲ. ಅಂದರೆ ಈ ಆತ್ಮಗಳ ಶಕ್ತಿ ಅನ್ನುವಂಥದ್ದು ಏನಿರ್ತದೆ ಅವುಗಳಿಗೆ ನಾವೇನು ತಿಲತರ್ಪಣಾದಿಗಳನ್ನು ಮಾತ್ರ ಕೊಡಬೇಕು. ಅದಕ್ಕೆ ನೋಡಿ ಈ ಮೈಮೇಲೆ ಬಂದವರಿಗೆಲ್ಲ ಎಂತ ಮಾಡ್ತಾರೆ, ನಾವು ಅರ್ಥ ಆಗ್ಲಿಕ್ಕೆ ನಾನು ನಿಮಗೆ ಹೇಳ್ತಿರೋದು, ಮೈಮೇಲೆ ಬಂದವ್ರಿಗೆ ಏನು ಮಾಡ್ತಾರೆ, ಈಗಿನ ಕಾಲದಲ್ಲೆಲ್ಲ ಹಿಡ್ಕೊಂಡು ಸರಿ ಹೊಡಿತಾರಷ್ಟೇ. ಆದರೆ ಆ್ಯಕ್ಚುಲಿ ಏನು ಮಾಡಬೇಕು ಅಂತ ಕೇಳಿದರೆ ಆ ದೇಹದ ಒಳಗಿರುವಂತಹ ಯಾವ ಶಕ್ತಿ ಅನ್ನುವಂಥದ್ದು ಇದೆಯೋ ಅದನ್ನು ಸ್ತಂಭನ ಮಾಡಬೇಕು, ಅದಕ್ಕೆ ಪೆಟ್ಟು ಕೊಡುವಂತೆ ಮಾಡಬೇಕು. ಬಿಟ್ಟರೆ ಆ ಬಂದಿರುವಂಥ ದೇಹಕ್ಕೆ ನಾವು ಹೊಡಿಲಿಕ್ಕೆ ಬರೋದಿಲ್ಲ. ಆ ಸಂದರ್ಭದಲ್ಲಾದರೂ ನಾವು ಕೆಲವೊಂದು ಮಂತ್ರಗಳನ್ನು ಬಿಡಿಸುವಾಗ ಮಂತ್ರಗಳನ್ನು ಕೆಲವೊಂದೆಲ್ಲ ಬಳಸ್ತೇವೆ, ಯಾವುದು ಅಸ್ತ್ರ ಮಂತ್ರಗಳನ್ನು, ಇದನ್ನು ಅದೇನಾಗ್ತದೆ ಅವಾಗ ಆ ಮಂತ್ರದ ಶಕ್ತಿಗೆ ಆ ಒಂದು ಪ್ರೇತಗಳಿಗೆ ತೊಂದರೆ ಆಗ್ತದೆ. ತೊಂದರೆ ಆಗ ಏನು ಮಾಡ್ತದೆ, ಆ ಪ್ರೇತಗಳು ನಾವೆಲ್ಲಿ ಹೇಳ್ತೇವೆ ಅಲ್ಲಿ ಬಂದು ಬಿಂಬದಲ್ಲಿ ಸನ್ನಿಹಿತರ ಆಗ್ತದೆ. ಆಮೇಲೆ ಪ್ರಶ್ನಾ ಚಿಂತನೆ ಮಾಡಿ ಅದು ಬಂದಿದೋ ಇಲ್ಲೋ ಅನ್ನುವಂಥದ್ದು ನೋಡುವಂಥದ್ದು ಎರಡನೇ ವಿಚಾರ. ಆ ಸಂದರ್ಭಗಳಲ್ಲೂ ಈ ಮಾತು ಕೇಳುವಂಥದ್ದು ಯಾವ ದೇವರದ್ದು. ಹಾಗಾಗಿ ಈ ಒಂದು ಪಿತೃಪಕ್ಷಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಮಾಡಬಾರ್ದು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ರವಿಕುಮಾರ್ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಗುರುಜಿ, ನಾನು ಅವ್ರ ಮಗಳು ಮೋನಿಶಾ ಅಂತ ಹೇಳಿ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮಂಡ್ಯ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 22/10/2003. ಓಕೆ, 22/10/2003. ಟೈಮಿಂಗ್ಸ್ ಹೇಳಿ. ಸಾಯಂಕಾಲ 4:30. ಓಕೆ, ಸಂಜೆ 4:15. ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಗುರುಜಿ. ನಿಮ್ಮ ಹೆಸರು? ಮೋನಿಶಾ. ಎಂತ ಹೆಸರಂದ್ರೆ? ಮೋನಿಶಾ. ಮೋನಿಶಾ. ಎಂತ ವಿಷಯ ಕೇಳಬೇಕಿತ್ತಮ್ಮ? ಗುರುಜಿ, ಇದು ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಹೇಳಿ. ಬಟ್ 6 ತಿಂಗಳಿಗೆ ಅಂತ ಸಿಕ್ಕಿದೆ, ಹೋಗದಾ ಬೇಡವಾ ಅಂತ ಹೇಳಿ. ಅಂದ್ರೆ ಚೆನ್ನಾಗಿದೆಯಾ? ಇನ್ನೊಂದ್ಸಲ ಕೇಳಿ ನಿಧಾನವಾಗಿ. ನಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿತ್ತು. ಇವಾಗ ಅಂದ್ರೆ 4 ತಿಂಗಳಿಂದ ವೇಟ್ ಮಾಡಾದ್ಮೇಲೆ ಇವಾಗ ಜಾಬ್ ಸಿಕ್ತು. ಆದ್ರೆ ಬರೀ 4 ತಿಂಗಳವರೆಗೆ ಅಂತ, ಅಂದ್ರೆ 6 ತಿಂಗಳಿಗೆ ಅಂತ ಹೇಳಿ ಇದೆ. ಆಮೇಲೆ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕನ್ಫರ್ಮ್ ಆಗಿಲ್ಲ. ಸೊ ಹೋಗ್ಬೋದಾ ಅಥವಾ ಬೇಡವಾ ಅಂತ ಸಿಕ್ಕಿರೋದು. ಈಗ ನೋಡಿ, ಸದ್ಯದ ಪರಿಸ್ಥಿತಿಗೆ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಜಾತಕ ರೀತಿಯಾಗಿ ನಾವು ಚಿಂತನೆಯನ್ನು ಮಾಡುವಾಗ ನಿಮ್ಮ ಜಾತಕದಲ್ಲಿ ಈ ಸ್ವಲ್ಪ ಕುಜನ ಸಮಸ್ಯೆಗಳು 2026 ತನಕ ಸ್ವಲ್ಪ ನಿಮಗೆ ಪೆಟ್ಟುಗಳು ಬೀಳುವಂಥದ್ದು, ಮಾನಸಿಕವಾಗಿ ಸ್ವಲ್ಪ ಘಾಸಿ ಆಗುವಂಥದ್ದು, ಅಥವಾ ಈ ಸ್ಥಳ ಬದಲಾವಣೆಗಳನ್ನು ಮಾಡುವಂಥದ್ದು, ಇರುವಂಥ ಮನೆಯನ್ನು ಬದಲಾವಣೆ ಮಾಡುವಂಥದ್ದು, ಅಥವಾ ಕೆಲಸ ಸಿಕ್ಕಿದಂಥ ಕೆಲಸಗಳನ್ನು ಮತ್ತೆ ಬದಲಾವಣೆ ಮಾಡುವಂಥದ್ದು, ಯಾವುದೂ ಸ್ಥಿರತ್ವವಾಗಿರ್ತಕ್ಕಂಥ ಕೆಲಸಗಳು ಸಿಗಲಿಕ್ಕೆ ಸ್ವಲ್ಪ ಅಡೆತಡೆಗಳು ಬರ್ತಾ ಹೋಗ್ತದೆ. ಹಾಗಾಗಿ ನಮ್ಮ ಅಭಿಪ್ರಾಯದ ಪ್ರಕಾರವಾಗಿ ಸದ್ಯಕ್ಕೆ ಸ್ವಲ್ಪ ಸುಮ್ಮನಿರುವಂಥದ್ದು ಉತ್ತಮ. ಇನ್ನೂ ಉತ್ತಮ ರೀತಿಯಾಗಿರುವಂಥ ಕೆಲಸಗಳು ಸಿಗುವಂಥ ಯೋಗಗಳು ನಿಮ್ಮ ಜಾತಕದಲ್ಲಿದೆ. ಹಾಗಾಗಿ ಈ ಕೆಲಸ ಅನ್ನುವಂಥದ್ದು ಅಷ್ಟು ಸೂಕ್ತತೆ ಅಲ್ಲ. ಇನ್ನು ಸ್ಥಿರತ್ವ ಇರುವಂಥ ಕೆಲಸಗಳು ಸಿಗ್ತದೆ, ಸ್ವಲ್ಪ ಪ್ರಯತ್ನ ಮಾಡಬೇಕು. ಒಮ್ಮೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು ಮಾಡಿಸ್ತಾ ಬನ್ನಿ, ಕುಬೇರ ಮಂತ್ರ ಜಪಗಳನ್ನು ಮಾಡಿಸ್ತಾ ಬನ್ನಿ, ಸ್ಥಿರವಾಗಿರ್ತಕ್ಕಂಥ ಉದ್ಯೋಗಗಳು ಸಿಗಲಿಕ್ಕೆ ಅನುಕೂಲತೆ ಆಗ್ತದೆ. ಆಯಿತಾ? ಓಕೆ, ಧನ್ಯವಾದ ಮೋನಿಶಾ ಅವರೇ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಈ ಜಾತಕದಲ್ಲಿರುವ ಪಿತೃದೋಷ ಹಾಗೂ ಗ್ರಹ ದೋಷಗಳ ನಿವಾರಣೆ ಹೇಗೆ ಅಂತ? ಜಾತಕದಲ್ಲಿ ಪಿತೃದೋಷಗಳು ಕಾಣುವಂಥದ್ದು ಅದೇ, ಯಾವಾಗ ನಾವು ಈ ದೀಕ್ಷೆಯನ್ನು ಬಿಡ್ತೇವೆ. ದೀಕ್ಷೆ ಅಂತ ಹೇಳಿದರೆ 1 ವರ್ಷಕ್ಕೊಂದು ಸಲ ಮಾಡೋದೇ. ಆ ದಿನದಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಹೇಗೆ ನಮ್ಮನೇಲಿ ಮಹಾಲಯ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರೆ ಎಲ್ಲ ರಜಾ ಹಾಕಿ ಹೋಗ್ತಿದ್ರು. ಈಗಿನ ಕಾಲಘಟ್ಟದಲ್ಲಿ ಫೋನ್ ಮಾಡ್ತಾರೆ, ಇಲ್ಲ ನಾನು ಬರೋಕ್ಕಾಗಲ್ಲ, ರಜಾ ಸಿಕ್ಕಿಲ್ಲ ಅಂತೇಳಿ. ಇದೆಲ್ಲ ಏನು ಅಂತ ಕೇಳಿದ್ರೆ ನಮ್ಮ ಇದು ಏನೋ ತಪ್ಪುಗಳಿವೆಲ್ಲ. ಆ ಒಂದು ಮಾಸದಲ್ಲಿ ನಾವು ಪಿತೃಗಳನ್ನು ಬಿಟ್ಟು ಬೇರೆ ಏನು ಆರಾಧನೆ ಮಾಡಲಿಕ್ಕಿಲ್ಲ. ಹಾಗೆ ಈ ಜ್ಞಾತಾಜ್ಞಾತವಾಗಿ ಹೋಗಿರುವಂಥದ್ದಾಗಿರಬಹುದು, ಈ ಪಿತೃಗಳಿಗೆ ಇರುವಂಥ ದೋಷಾದಿಗಳಾಗಿರಬಹುದು, ಇವೆಲ್ಲ ಕುಟುಂಬಕ್ಕೆಲ್ಲದೂ ತೊಂದರೆ ಕೊಡ್ತದೆ. ನಾವು ಪಿತೃಗಳ ಕೆಲಸವನ್ನು ಯಾವುದನ್ನು ಬಿಡ್ತೇವೆ ಅದನ್ನು ಆ ಕುಟುಂಬದವ್ರಿಗೆ ಅಷ್ಟು ಜನಕ್ಕೆ, ಈಗ 100 ರೂಪಾಯಿ ಇದೆ ಅಂತ ಆದರೆ ಒಂದು 10 ಜನಕ್ಕೆ ಹಂಚಿಬಿಡೋದು ಅಂತ ಹೇಳಿ, ಆ ಹಂಚಿದಾಗ ಏನಾಗ್ತದೆ, ಎಲ್ಲರೂ ಅದನ್ನು ಅನುಭವಿಸ್ತಾರೆ. ಹಾಗೆ ಈ ಪಿತೃಗಳ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಅವರವರ ಜಾತಕದಲ್ಲಿ ಗೋಚರಕ್ಕೆ ಬಂದಿರ್ತದೆ. ಅರ್ಥಾತ್ ಅದನ್ನು ವಿಮರ್ಶೆ ಮಾಡಿ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಪರಿಹಾರಾದಿಗಳನ್ನು ಮಾಡಿಕೊಳ್ಬೋದು. ಜಾತಕದಲ್ಲಿರುವಂಥ ದೋಷಗಳಿಗೆ ಪರಿಹಾರ ಮಾಡುವಂಥದ್ದಾದರೂ ಅಷ್ಟೇ ತಿಲಹೋಮಾದಿಗಳನ್ನು ಹೇಳಿದ್ದಾರೆ, ತ್ರಿಪಿಂಡೀಕರಣ, ಶ್ರಾದ್ದ, ನಾರಾಯಣ ಬಲಿಗಳನ್ನು ಹೇಳಿದ್ದಾರೆ, ಪ್ರೇತಾಕರ್ಷಣೆಯನ್ನು ಹೇಳಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಪಿತೃ ಸಂಬಂಧಿತವಾಗಿ ತೃಪ್ತಿ ಮಾಡುವಂಥ ಮೋಕ್ಷದ ಕೆಲಸಗಳನ್ನು ಮಾಡೋದ್ರಿಂದ ಜಾತಕದಲ್ಲಿರುವಂಥ ಪಿತೃದೋಷಗಳು ಅನ್ನುವಂಥದ್ದು ನಮಗೆ ಕಮ್ಮಿ ಆಗ್ತಾ ಬರ್ತದೆ. ಖಂಡಿತ ಗುರುಜಿ. ಇನ್ನು ಮೊನ್ನೆ ಪಿತೃಪಕ್ಷದ ಹುಣ್ಣಿಮೆಯ ದಿನದಂದೇ ಗ್ರಹಣ ಬಂದಿತ್ತು. ಸೊ ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ?
ಇದರಿಂದ ಏನು ಎಫೆಕ್ಟ್ ಆಗ್ತದೆ ಅಂದರೆ ಗ್ರಹಣಕ್ಕೂ ಪಿತೃಪಕ್ಷಕ್ಕೂ ಯಾವುದೇ ರೀತಿಯಾಗಿರುವಂಥ ಸಂಬಂಧಗಳಿಲ್ಲ. ಇನ್ನೊಂದು ಗ್ರಹಣ ಅನ್ನುವಂಥದ್ದು ಆಗುವಂಥದ್ದೇ ಹುಣ್ಣಿಮೆ ಅಥವಾ ಅಮಾವಾಸ್ಯೆ, ಬೇರೆ ದಿನದಲ್ಲಿ ಆಗಲ್ಲ. ಯಾಕೆ ಅಂತ ಕೇಳಿದರೆ ಹುಣ್ಣಿಮೆಯ ದಿನ ಪೂರ್ಣವಾಗಿರ್ತಕ್ಕಂಥ ಕಾಣಿಸ್ತಾನೆ, ಅಮಾವಾಸ್ಯೆಯಲ್ಲಿ ನಮಗೇನೂ ಕಾಣೋದಿಲ್ಲ. ಆ ಸಂದರ್ಭಗಳಲ್ಲಿ ಆ ಬಿಂದು ಸಂಯೋಜನೆ ಆಗುವಂಥ ಕಾರಣದಿಂದ ಗ್ರಹಣ ಅನ್ನುವಂಥದ್ದು ಸಂಭವಿಸ್ತದೆ. ಅದು ಯಾವ ಮಾಸದಲ್ಲಿ ಆಗಿದೆ ಅನ್ನುವಂಥದ್ರಿಂದ ಇನ್ನೇನೋ ದುಷ್ಪರಿಣಾಮಗಳಾಗ್ತದೆ ಅನ್ನುವಂಥದ್ದು ಎಲ್ಲೂ ಗೋಚರದಲ್ಲಿ ಇಲ್ಲ. ಆದರೆ ಗ್ರಹಣ ಕಾಲ ಚಿಂತನೆಯಿಂದ ಏನೇನು ಆಗಬಹುದು ದೇಶದಲ್ಲಿ ಅಥವಾ ಯಾವ ಕ್ಷೇತ್ರದಲ್ಲಿ ಏನಾಗ್ಬೋದು ಅಂತ ಚಿಂತನೆ ಮಾಡ್ಬೋದು ಬಿಟ್ಟರೆ ಪಿತೃಪಕ್ಷದಲ್ಲಿ ಗ್ರಹಣ ಆಗಿದೆ ಅದರಿಂದ ಏನಾದರೂ ಸಮಸ್ಯೆ ಆದೀತೋ ಅನ್ನುವಂಥದ್ದಕ್ಕೆ ಇಲ್ಲ. ಅದಕ್ಕೂ ಇದಕ್ಕೂ ನಾವು ಸಂಬಂಧವನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆಗುವಂಥದ್ದು ಖಗೋಳಶಾಸ್ತ್ರದ ಭೌಗೋಳಿಕವಾಗಿ ಅದರಂತೆ ಅದಾಗ್ತಾ ಇರ್ತದೆ. ಈ ಮಾಸಗಳು ಅಷ್ಟೇ, ಇದರಷ್ಟಿಗೆ ಇದು ಒಂದೊಂದು ಮಾಸ ಆದಮೇಲೆ ಒಂದೊಂದು ಮಾಸ ಬರ್ತದೆ. ಇದರಿಂದ ಇದಕ್ಕೇನು ತೊಂದರೆ, ಇದರಿಂದ ಇದಕ್ಕೇನು ತೊಂದರೆ ಆಗುವಂಥದ್ದು ಎಲ್ಲೂ ಉಲ್ಲೇಖಾದಿಗಳಿಲ್ಲ. ಅದು ಯಾಕೆ ಅಂತ ಕೇಳಿದರೆ ಅದು ಖಗೋಳಶಾಸ್ತ್ರ, ಅದು ಚಲನೆ, ಇದು ಪಕ್ಷ, ಇದು ಎರಡೂ ಚಲನೆಗೆ ಸಂಬಂಧಿತವಾಗಿರುವಂಥದ್ದೇ. ಆದರೆ ಇದಕ್ಕೂ ಸಂಬಂಧವನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಈ ಗ್ರಹಣ ಕಾಲದಲ್ಲಿ ಮಾಡಿದಂತಹ ಶ್ರಾದ್ದಾದಿಗಳು ಅನ್ನುವಂಥದ್ದೇನಿದೆ, ಗ್ರಹಣ ಕಾಲದಲ್ಲಿ ಶ್ರಾದ್ದ ಮಾಡಲಿಕ್ಕಿಲ್ಲ. ಗ್ರಹಣ ಕಾಲದಲ್ಲಿ ಶ್ರಾದ್ದ ಬಂತು ಅಂತಾದರೆ ಒಂದಿನ ಬಿಟ್ಟು, ಗ್ರಹಣದ ದಿನ ಬಿಟ್ಟು ಎರಡನೇ ದಿನ ಮಾಡಬೇಕು ಅನ್ನುವಂಥದ್ದು ಇರುವಂಥದ್ದು. ಆದರೆ ಗ್ರಹಣದ ಸಮಯದಲ್ಲಿ ಪಿತೃಗಳಿಗೆ ಕೊಡುವಂಥ ತಿಲತರ್ಪಣಾದಿಗಳು 100 ಪಟ್ಟು ಹೆಚ್ಚಿನ ಫಲವನ್ನು ಕೊಡ್ತದೆ ಪಿತೃಗಳಿಗೆ ಕೊಡುವಂಥ ಕೆಲಸಗಳು. ಆದರೆ ಇವತ್ತಿನ ಕಾಲದಲ್ಲಿ ರಾತ್ರಿ ಯಾರು ತರ್ಪಣಾದಿಗಳನ್ನು ಕೊಡೋದಿಲ್ಲ, ಆದ್ದರಿಂದ ಅದನ್ನು ಜಾಸ್ತಿ ವಿಮರ್ಶೆ ಕೊಡಲಿಕ್ಕೆ ಹೋಗಲಿಲ್ಲ. ಆದರೆ ಈ ಪುಣ್ಯಕಾಲಗಳಲ್ಲಿ ನೀವು ದೇವ್ರ ಕೆಲಸ ಮಾಡ್ತೀರಾ, ಅದು ಅತಿಯಾಗಿರ್ತಕ್ಕಂಥ ಪುಣ್ಯ ಕೊಡ್ತದೆ. ಈ ಪಿತೃಗಳ ಕೆಲಸ ಮಾಡ್ತೀರಾ, ಅದು ಅತಿಯಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ. ಅನಾಚಾರ ಮಾಡಿದ್ರೆ ಅಷ್ಟೇ ಅತಿಯಾಗಿ ಪೆಟ್ಟುಗಳನ್ನು ಕೊಡ್ತದೆ. ಈಗ ನಾವು ಗ್ರಹಣ ಟೈಮಲ್ಲಿ ನಾನು ಹೋಗಿ ಒಳ್ಳೆ ಮಾಂಸಾಹಾರವನ್ನು ತಿಂತೇನೆ ಅಥವಾ ಮತ್ತೊಂದು ಮಾಡ್ತೇನೆ, ಇನ್ನೊಂದು ಯಾವುದೋ ಖುಷಿ ಕೊಡುವಂಥ ಕೆಲಸ ಮಾಡ್ತೇನೆ ಅಂತಾದರೆ ಅದರಿಂದ ಅನುಭವಿಸುವಂಥ ದುಷ್ಪರಿಣಾಮಗಳಿಗೆ ರೆಡಿ ಇರಬೇಕು ಪೆಟ್ಟು ತಿನ್ನಲಿಕ್ಕೆ. ಖಂಡಿತ ಗುರುಜಿ. ಇನ್ನು ಈ ಪಿತೃಪಕ್ಷದ ಆಚರಣೆಗಳಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ? ಪಿತೃಪಕ್ಷದ ಆಚರಣೆಗಳಲ್ಲಿ ನೂತನವಾಗಿರುವಂಥ ವಸ್ತ್ರಗಳನ್ನು ಧಾರಣೆ ಮಾಡಲಿಕ್ಕಿಲ್ಲ, ನೂತನವಾಗಿ ಗೃಹ ಪ್ರವೇಶಾದಿಗಳನ್ನು ಮಾಡಲಿಕ್ಕಿಲ್ಲ, ನೂತನವಾಗಿ ಮನೆಯನ್ನು ಕಟ್ಟುವಂಥದ್ದು ಅಥವಾ ಕಟ್ಟಿದಂಥ ಮನೆಗೆ ನಾವು ಹೋಗುವಂಥದ್ದು ಮಾಡಲಿಕ್ಕಿಲ್ಲ, ಮನೆಯನ್ನು ಬದಲಾವಣೆ ಮಾಡಲಿಕ್ಕಿಲ್ಲ. ಅದಾದ ನಂತರದಲ್ಲಿ ವ್ರತಾದಿಗಳನ್ನು, ಸತ್ಯನಾರಾಯಣ ಪೂಜೆಯನ್ನು ಮಾಡಲಿಕ್ಕಿಲ್ಲ. ನಂತರದಲ್ಲಿ ಇನ್ಯಾವುದೇ ನಾಮಕರಣಾದಿಗಳು, ಮದುವೆ, ಮುಂಜಿ ಇತ್ಯಾದಿಗಳನ್ನು ಯಾವುದೂ ಮಾಡಲಿಕ್ಕಿಲ್ಲ. ಆದರೆ ಗ್ರಹಚಾರ ಸ್ಥಿತಿಯಲ್ಲಿ ಬಂದಂಥದ್ದೇನಾದರೂ ಇತ್ತು ಅಂತಾದರೆ ಈ ಅಕಸ್ಮಾತ್ ಈ ಸಂಧಿಶಾಂತಿ ಅನ್ನುವಂಥದ್ದು ಬರ್ತದೆ. ಕುಜರಾಹು ಸಂಧಿಶಾಂತಿ, ಶುಕ್ರಾದಿತ್ಯ ಸಂಧಿಶಾಂತಿ ಅನ್ನುವಂಥದ್ದು ಬರ್ತದೆ. ಈ ಸಂಧಿಕಾಲ ಅನ್ನುವಂಥದ್ದು ಬಂದಾಗ ಇದನ್ನು ಬೇಕಾದರೆ ಮಾಡ್ಕೊಳ್ಬೋದು. ಯಾಕಂದರೆ ಇದು ಒಂದು ಸಂಧಿಶಾಂತಿ ಬರ್ತದೆ ಅಂತಾದರೆ 6 ತಿಂಗಳು ಮುಂಚಿತವಾಗಿ ಇನ್ನು 6 ತಿಂಗಳು ಬಿಟ್ಟು ನಂಗೆ ಸಂಧಿಶಾಂತಿ ಸಂಧಿಕಾಲ ಇದೆ ಅಂತ ಹೇಳಿದರೆ 6 ತಿಂಗಳು ಮುಂಚಿತವಾಗಿ ಈ ಸಂಧಿಶಾಂತಿಗಳನ್ನು ಸಂಬಂಧಿತವಾಗಿರ್ತಕ್ಕಂಥ ಜಪಾದಿಗಳನ್ನು, ದಶಾಂಶ ಹೋಮಾದಿಗಳನ್ನು, ಜಪಾದಿಗಳನ್ನು, ಹೋಮದ ದಾನಾದಿಗಳನ್ನು ಮಾಡಬೇಕು ಅನ್ನುವಂಥದ್ದಿದೆ. ಅದನ್ನು ಮಾತ್ರ ನಾವು ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅದನ್ನು ನಾವು ನಿಲ್ಲಿಸಿದ್ವಿ ಅಂತಂದರೆ ಮತ್ತೆ 6 ತಿಂಗಳು ಬಿಟ್ಟು ಪೆಟ್ಟು ತಿನ್ಲಿಕ್ಕೆ ನಾವು ರೆಡಿ ಇರಬೇಕು. ಹಾಗಾಗಿ ಕಾಮ್ಯಕಾರಕವಾಗಿರ್ತಕ್ಕಂಥ ಕೆಲಸಗಳೇನಿದೆ ಅದನ್ನು ನಾವು ಮಾಡ್ಕೊಳ್ಬೋದು. ನೂತನವಾಗಿ ಮಾಡುವಂಥದ್ದು ಯಾವುದು ಮಾಡಲಿಕ್ಕಿಲ್ಲ. ಖಂಡಿತ ಗುರುಜಿ. ಇನ್ನು ಕೆಲವರು ಅಕಾಲಿಕ ಮರಣ ಹೊಂದ್ತಾರೆ, ಇದು ಯಾಕೆ ಅಂತ, ಜಾತಕದಲ್ಲಿ ಏನು ದೋಷ ಇರುತ್ತೆ ಅಂತ? ಒಂದು ಮರಣಕ್ಕೆ ನೋಡಿ, ಒಬ್ಬ ಮನುಷ್ಯ ಗರ್ಭಾವಸ್ಥೆಯಲ್ಲಿ ಇರುವಂಥ ಸಂದರ್ಭದಲ್ಲೇ ಆ ಮಗುವಿಗೆ ಗೊತ್ತಿರುತ್ತಂತೆ ನನ್ನ ಜನ್ಮ ಯಾಕಾಯಿತು, ಹಾಗೆ ನಾನು ಹೇಗೆ ಮರಣವನ್ನು ಹೊಂದ್ತೇನೆ ಅಂತ ಹೇಳಿ. ಆದರೆ ಆ ಗರ್ಭದಿಂದ ಹೊರಬರುವಂಥ ಸಂದರ್ಭದಲ್ಲಿ ಈ ಮಾಯೆ ಅನ್ನುವಂಥದ್ದು ಏನು ಮಾಡ್ತದೆ ಕೇಳಿದರೆ ಅದು ಎಲ್ಲವನ್ನು ಮರೆಸಿ ಬಿಡ್ತದಂತೆ. ಹಾಗೆ ಈ ಅಕಾಲಿಕವಾಗಿ ಆದಂಥ ಮರಣ ಹೊಂದಿದಂಥವರಿಗೆ ಅಥವಾ ಈ ಶಸ್ತ್ರಗಳಿಂದ ಚುಚ್ಚಿಸಿಕೊಂಡು ತುಂಬ ಹಿಂಸೆಯನ್ನು ಅನುಭವಿಸಿ ಸತ್ತಂಥ ಪ್ರೇತಗಳಿಗೆ ಅಥವಾ ಸತ್ತಂಥವರಿಗೆ ಈ ಅಮಾವಾಸ್ಯೆಯ ದಿನ, ಈ ಮಹಾಲಯ ಚತುರ್ದಶಿಯ ದಿನ ಅವರಿಗೆ ತರ್ಪಣಾದಿಗಳನ್ನು ಕೊಡಬೇಕು. ಯಾಕಂದರೆ ಅವರು ತುಂಬ ಕೋಪದಲ್ಲಿರ್ತಾರಂತೆ. ಈ ಶಸ್ತ್ರಗಳಿಂದ ಚುಚ್ಚಿಸಿಕೊಂಡಂಥದ್ದು ಅಥವಾ ತುಂಬ ಈ ದೇಹ ಅನ್ನುವಂಥದ್ದು ಛಿದ್ರವಾಗಿ ಹೋದಂಥದ್ದು ಅಥವಾ ಸಾಯುವಂಥ ಸಂದರ್ಭದಲ್ಲಿ ತುಂಬ ನೋವನ್ನು ತಿಂದು ಸತ್ತಂಥವರು, ಇವರಿಗೆಲ್ಲರಿಗೂ ತರ್ಪಣ ಕೊಡುವಂಥದ್ದು ಯಾವಾಗ ಅಂತ ಕೇಳಿದರೆ ಮಹಾಲಯ ಚತುರ್ದಶಿ ಅಂತ ಹೇಳಿದರೆ ಮಹಾಲಯ ಅಮಾವಾಸ್ಯೆಗೆ ಇವರಿಗೆ ತರ್ಪಣಾದಿಗಳನ್ನು ಕೊಡಲೇಬೇಕಂತೆ. ಯಾಕೆಂದರೆ ಅವರು ತುಂಬ ರೋಷದಲ್ಲಿರ್ತಾರೆ, ಕೋಪದಲ್ಲಿರ್ತಾರೆ. ಅದಕ್ಕಾಗಿ ಆ ಒಂದು ಚತುರ್ದಶಿಯಲ್ಲಿ ಕೊಡುವಂಥ ತರ್ಪಣಾದಿಗಳು ಅನ್ನುವಂಥದ್ದು ಅವರನ್ನು ತೃಪ್ತರಾಗಿ ಮಾಡ್ತದೆ. ಹಾಗಾಗಿ ಅವರಿಗೆ ಮಹಾಲಯ ಚತುರ್ದಶಿಯ ದಿನ ಅವರಿಗೆ ತಿಲತರ್ಪಣಾದಿಗಳನ್ನು ಈ ಶಸ್ತ್ರಗಳಿಂದ ಚುಚ್ಚಿಸಿಕೊಂಡಂಥವರು, ದೇಹ ಛಿದ್ರವಾದಂಥದ್ದು ಅಥವಾ ತುಂಬ ಘನಘೋರವಾಗಿರ್ತಕ್ಕಂಥ ಮರಣಗಳನ್ನು ಹೊಂದಿದಂಥವರು, ದೇಹದ ಚೂರು ಸಿಗದಲೇ ಹೋದಂಥವರು, ಇವರಿಗೆಲ್ಲ ತುಂಬ ಘೋರವಾಗಿ ಯಾರು ಮರಣ
ಮರಣ ಹೊಂದಿರ್ತಾರೆ, ಅವರಿಗೆ ಅಮಾವಾಸ್ಯೆ ಚತುರ್ದಶಿಯ ದಿನ ಅವರಿಗೆ ತಿಲತರ್ಪಣಾದಿಗಳನ್ನು ಕೊಡಬೇಕು. ಹಾಗಾದರೆ ಅವ್ರಿಗೆ ಯಾಕಾಗಿ ಆ ಜನ್ಮ, ಯಾಕಾಗಿ ಅವರು ಛಿದ್ರರಾಗಿ ಸತ್ರು, ಯಾಕಾಗಿ ಆ ದುರ್ಮರಣ ಬಂತು ಅಂತ ಆದರೆ ಅದು ಅವರವರ ಪಾಪಕರ್ಮಗಳು ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ, ಈಗ ಸಣ್ಣ ಮಗು ಅನ್ನುವಂಥದ್ದಿದ್ದಾಗ ತಪ್ಪು ಮಾಡಿದರೆ ಅದಕ್ಕೇನು ದೋಷ ಅನ್ನುವಂಥದ್ದಿಲ್ಲ. ಬುದ್ಧಿ ಬಂದಾದ್ರ ಮೇಲೆ ಮನುಷ್ಯ ಯಾವ್ಯಾವ ಜ್ಞಾತದಿಂದ ಅಂತ ಹೇಳಿದರೆ ಜ್ಞಾನ ಸರಿಯಾಗಿರುವಂಥ ಸಂದರ್ಭದಲ್ಲಿ ಯಾವ ತಪ್ಪನ್ನು ಮಾಡಿದ್ರು ಅವನಿಗೆ ಆ ತೊಂದರೆ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಈ ಕೋರ್ಟ್ನಲ್ಲೆಲ್ಲ ಎಂತ ಮಾಡೋದು, ಆಯ್ತಾರೆ ಅವನಿಗೆ ಶಿಕ್ಷೆಯನ್ನು ಸಜೆ ಮಾಡ್ತಾರೆ. ಯಾಕೆ ಒಂದು 5 ವರ್ಷನೋ 10 ವರ್ಷನೋ ಶಿಕ್ಷೆ ಕೊಟ್ರಂತಾದರೆ ಅವನಲ್ಲಿ ಬದಲಾವಣೆ ಆಗ್ತಾನೆ, ಪರಿವರ್ತನೆ ಆಗ್ತಾನೆ ಅನ್ನುವಂಥ ದೃಷ್ಟಿಯಿಂದನೇ ಪ್ರಾಯಶ್ಚಿತ ರೂಪದಲ್ಲಿ ಕೊಡೋದು. ಇನ್ನು ಘನಘೋರವಾಗಿರ್ತಕ್ಕಂಥದ್ದಕ್ಕೆಲ್ಲ ಮರಣದಂಡನೆಯನ್ನು ಕೊಟ್ಟು ಬಿಡ್ತಾರೆ. ಯಾಕೆ ಅಂತ ಕೇಳಿದರೆ ಇನ್ನು ಇವನು ಮಾಡಿರುವಂಥ ತಪ್ಪಿಗೆ ಇನ್ನು ಪ್ರಾಯಶ್ಚಿತ ಇಲ್ಲ. ಆ ಥರ ತಪ್ಪುಗಳು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಮಾಡಿದರೆ ಏನೇನು ಆಗ್ತದೆ ಅನ್ನುವಂಥದ್ದು ಮನುಸ್ಮೃತಿಯಲ್ಲಿ ಸುಮಾರಷ್ಟುಗಳನ್ನು ಬರೆದಿದ್ದಾರೆ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಈ ಜಾತಕ ರೀತಿಯಾಗಿರ್ತಕ್ಕಂಥ ದೋಷಗಳಿಂದನೇ ಅವನಿಗೆ ಅವನ ಮರಣ ಅನ್ನುವಂಥದ್ದು ಸಂಭವಿಸ್ತದೆ. ಅವನು ಮಾಡಿದಂಥ ಪಾಪಕರ್ಮಗಳಿಂದನೇ ಅವನಿಗೆ ದುರ್ಮರಣ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ದಿನಕರ್ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಉಡುಪಿಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಒಂದು ನಕ್ಷತ್ರ ಮತ್ತು ರಾಶಿ ಬೇಕಿತ್ತು. ನಂದೇ 17/10/1958 ಬೆಳಗಿನ ಜಾವ 5 ಗಂಟೆಗೆ ಜನನ. 17/10/1958 ಬೆಳಗಿನ ಜಾವ 5 ಗಂಟೆ. ಬೆಳಗಿನ ಜಾವ 5 ಗಂಟೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. 58 ಅಲ್ವಾ? ಹೌದು, ಬೆಳಗಿನ ಜಾವ 5 ಗಂಟೆಗೆ ಜನನ. 5 ಗಂಟೆಗೆ ಜನನ ಅಲ್ವಾ? ಬೆಳಗ್ಗೆ 17/10/1958. 5 ಗಂಟೆ 5 ಗಂಟೆಗೆ ಜನನ. 5 ಗಂಟೆಗೆ ಜನ. ಎಲ್ಲ ಉಡುಪಿಯಲ್ಲಿಯಾ? ಬೆಳಗಿನಲ್ಲಿ. ಹೌದು, ಉಡುಪಿಯಲ್ಲಿ. ಹಾಂ, ಸರಿ. ಎಂಥ ವಿಷಯ ಕೇಳಬೇಕಿದೈತ? ನಕ್ಷತ್ರ ಮತ್ತು ರಾಶಿ ಬೇಕಿತ್ತು. ಜಾತಕ ಇಲ್ಲ, ಅದೇ ನಕ್ಷತ್ರ ರಾಶಿ. ಜ್ಯೇಷ್ಠ ನಕ್ಷತ್ರ 4ನೇ ಪಾದ ಆಗ್ತದೆ. ರಾಶಿ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಎಂಥ ವಿಷಯ ಕೇಳಬೇಕಿದೈತೆ ನಿಮಗೆ? ನಮ್ಮ ಈ ಜಾತಕದ ಫಲ ಹೇಗೆ ಅಂತ. ಜಾತಕದ ಫಲ ಹೇಗೆ ಅಂತ ಕೇಳಿದರೆ ಯಜಮಾನರಿಗೆ ಸ್ವಲ್ಪ ಅಲಂಕಾರಿಕ ವಸ್ತುಗಳ ಮೇಲೆ ಪ್ರೀತಿ ಜಾಸ್ತಿ. ಅದಾದ್ರ ಮೇಲೆ ಸ್ವಲ್ಪ ಈ ಕಣ್ಣಿಗೆ ಮತ್ತು ಚರ್ಮಕ್ಕೆ ಸಂಬಂಧಿತವಾಗಿಯೋ ಅಥವಾ ಇನ್ಫೆಕ್ಷನ್ ಆಗುವಂಥದ್ದು, ಈ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಈ ಸದ್ಯದ ಪರಿಸ್ಥಿತಿಗೆ ಬರ್ತಾ ಉಂಟು. ಮತ್ತು ಇನ್ನೊಂದೇನು ಅಂತ ಕೇಳಿದರೆ, ಈ ಸಂತಾನ ಅಥವಾ ಮದುವೆಯ ವಿಚಾರಗಳಲ್ಲೂ ಸುಖವಾಗಿರ್ತಕ್ಕಂಥ ವ್ಯಕ್ತಿ ಅಂತಲೂ ಹೇಳ್ಬೋದು. ನಂತರದಲ್ಲಿ ಈಗ ಸಮಸ್ಯೆ ಆದಂಥದ್ದು 2013 ಅಥವಾ 15 ಈ ಕಾಲಘಟ್ಟದಲ್ಲಿ ಆರೋಗ್ಯಕ್ಕೆ ಅಥವಾ ಹಣಕಾಸಿನ ವಿಚಾರಗಳಲ್ಲಿ ಈ ಮತ್ತು ವ್ಯಾವಹಾರಿಕವಾಗಿರ್ತಕ್ಕಂಥ ಜೀವನದಲ್ಲಿ ಸ್ವಲ್ಪ ಪೆಟ್ಟನ್ನುವಂಥದ್ದು ಬಿತ್ತು ಅಲ್ವಾ? ಹೌದು. ಹಾಂ, ಇಷ್ಟೆಲ್ಲ ಆಗಿದೆ. ಬೇರೆ ಎಂತ ಕೇಳಬೇಕಿದ್ದಿತ್ತು? ಓಕೆ, ಧನ್ಯವಾದ ದಿನಕರ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಕೃಷ್ಣಪ್ಪ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವಿಲ್ಲಿ ತಾವರೆಕೆರೆ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ಅದು ನಮ್ಮ ತಂದೆಗೆ ಇಬ್ರೇಂತಿ. ಹಾಂ. ನಮ್ಮ ತಾಯಿ ಸತ್ತೋಗಿದ್ದಾರೆ, ನಮ್ಮ ಅಪ್ಪನೂ ಸತ್ತೋಗಿದ್ದಾರೆ. ನಮ್ಮ ಚಿಕ್ಕಮ್ಮ ಇದ್ದಾರೆ. ಅಣ್ಣ ನಾವು ಮಾತಾಡಲ್ಲ. ನಮ್ಮ ತಾಯಿ ಇದ್ದಾರೆ, ಚಿಕ್ಕ ತಾಯಿ ಇದ್ದಾರೆ. ನಮ್ಮ ತಾಯಿ ಎತ್ತ ತಾಯಿ, ನಮ್ಮ ಅಪ್ಪ ಇಬ್ರು ಸತ್ತೋದ್ರು. ಅವ್ರು ಯಾರು ಮಾತಾಡಲ್ಲ, ನಮ್ಮ ಅಣ್ಣ ನಾವು ಯಾರು ಜಗಳ ಆಗಿದೆ. ಅದಕ್ಕೆ ನಾವು ಪಿತೃಪಕ್ಷದಲ್ಲಿ ಹೇಗೆ ಇದು ಮಾಡ್ಬೋದು? ಈಗ ನೋಡಿ, ನೀವು ನಿಮ್ಮ ಅಣ್ಣ ಮಾತಾಡ್ದಲೇ ಇರುವಂಥದ್ದು ತಂದೆ ತಾಯಿಗೆ ಸಂಬಂಧಿತವಾಗಿರುವಂಥದ್ದಲ್ಲ ಅಲ್ವಾ? ಆ್ಯಕ್ಚುಲಿ ಏನು ಹೇಳೋದು ಅಂತ ಕೇಳಿದರೆ, ಸಕುಟುಂಬಂ ನಿರೀಕ್ಷಸ್ವ, ದೇವರ ದರ್ಶನಗಳನ್ನು, ಕುಲದೇವತಾ ದರ್ಶನವನ್ನು ಮಾಡುವಾಗ, ಹಿರಿಯರ ಕೆಲಸಗಳನ್ನು ಮಾಡುವಾಗ ತುಂಬು ಕುಟುಂಬದಿಂದ ಹೋಗಿ ಎಲ್ಲ ಕುಟುಂಬ ಸಮೇತರಾಗಿ ಹೋಗಿ ತಂದೆ ತಾಯಿ ಮಕ್ಕಳು, ಅವ್ರ ಮದುವೆ ಆಗಿದ್ದರೆ ಅವರ ಹೆಂಡತಿ ಮತ್ತು ಅವ್ರ ಮಕ್ಕಳು ಸಕುಟುಂಬಂ ನಿರೀಕ್ಷಸ್ವ, ಸಕುಟುಂಬರಾಗಿ ನೋಡಬೇಕು, ಸಕುಟುಂಬರಾಗಿ ಕ್ರಿಯೆಯನ್ನು ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದು. ಮತ್ತು ಪಿತೃಗಳಿಗೂ ಅದೇ ಬೇಕಾಗಿರುವಂಥದ್ದು. ನೀವಿಬ್ಬರು ಮಕ್ಕಳು ಜಗಳ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಈಗ ಏನು ಮಾಡೋದು ಅಂತ ಕೇಳಿದ್ರೆ, ಯಾರು ಒಬ್ಬ ಹಿರಿಯರು ನಿಮ್ಮ ತಂದೆಗೆ ಹುಟ್ಟಿದಂಥ ಮಕ್ಕಳಿನಲ್ಲಿ ಯಾರು ದೊಡ್ಡವರಿದ್ದಾರೋ ಅವರ ಮೂಲ ಮನೆಯಲ್ಲಿ ಈ ಶ್ರಾದ್ದಾದಿಗಳು ಅನ್ನುವಂಥದ್ದನ್ನು ಮಾಡಬೇಕು. ಒಮ್ಮೆ ಹೋಗಿ ಅವರ ಮನವೊಲಿಸುವಂಥ ಕೆಲಸ ಮಾಡಿ, ಮರೆ ನೀನು ಮಾತಾಡಬೇಡ ನನ್ನ ಹತ್ರ, ನನಗೆ ಅಟ್ಲೀಸ್ಟ್ ಪಿತೃಪಕ್ಷಕ್ಕಾದರೂ ನಾವು ಜೊತೆಗೆ ಸೇರಿ ಮಾಡುವ ಅಂತ ಹೇಳಿ ಕೇಳಲಿಲ್ಲ ಅಂದ ಪಕ್ಷದಲ್ಲಿ ಮತ್ತೆ ನೀವಾದರೂ ಪ್ರತ್ಯೇಕವಾಗಿ ಮಾಡೋದನ್ನು ಮಾಡಲೇಬೇಕು. ಪ್ರತ್ಯೇಕವಾಗಿ ನಾವು ಮಾಡ್ಬೋದಾ ಸ್ವಾಮಿ?
ಅದೇ ಮಾಡಲೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದರೆ, ಈಗ ನೀವು ಮಾತಾಡಲ್ಲ ಅಂತ ಹೇಳಿದ್ರೆ ನೀವು ಮನುಷ್ಯರಾದವ್ರು ನೀವೇನೇ ಜಗಳ ಮಾಡ್ಕೊಳ್ಬೋದು, ಅದು ಅವರಿಗೆ ಸಂಬಂಧಿತವಾಗಿಲ್ಲ, ಅವರಿಗೆ ಕೊಡುವಂಥದ್ದೇನು. ಈಗ ಯೋಚನೆ ಮಾಡಿ, ಈಗ ನಿಮ್ಮ ಹಿರಿಯರು ಬಂದ್ಬಿಟ್ಟು ನಿಮ್ಮನೆ ಎದುರುಗಡೆ ನಿಂತಿದ್ದಾರೆ ಅಂತ ಹೇಳಿದ್ರೆ, ನಾನು ಊಟ ಕೊಡಲ್ಲ ನಮ್ಮ ಅಣ್ಣನ ಮನೆಗೆ ಹೋಗು ಅಂತ ಹೇಳಿದ್ರೆ ಅವಾಗ ನಿಮಗೆ ಶಾಪ ಕೊಟ್ಟೋಗ್ತಾರೆ. ಹಾಗಾಗಿ ನೀವು ಪ್ರತ್ಯೇಕವಾಗಿ ಒಬ್ಬ ಬ್ರಾಹ್ಮಣನನ್ನು ಕರೆದು ತಿಲತರ್ಪಣಾದಿಗಳನ್ನು ಮಾಡುವಂಥದ್ದು ಮಾಡಲೇಬೇಕು. ಯಾಕೆ ಅಂತ ಕೇಳಿದ್ರೆ ನಾಳೆ ನೀವು ತೊಂದರೆಯನ್ನು ಅನುಭವಿಸುವಾಗ ನಿಮ್ಮ ಅಣ್ಣ ಬರ್ತಾನ? ಸ್ವಾಮಿ, ನಾನು ಚಂದ ಮಾತಾಡ್ತೇನೆ ನಿಮ್ಮ ಹತ್ರ. ಈಗ ನಮ್ಮಣ್ಣ ನಾವು ಎಲ್ಲ ಹೋಗಿ ಗೋಕರ್ಣದಲ್ಲಿ ಪಿತೃತರ್ಪಣ ಮಾಡಿದ್ವಿ. ನಮ್ಮ ತಂಗಿದಿರು ನಾವು ಎಲ್ಲ ಹೋದ್ವಿ. ಅವರ ಮಿಸಸ್ ಬರಲ್ಲ. ನಾವು ನಮ್ಮಣ್ಣ ಎಲ್ಲ ಹೋಗಿ ಮಾಡಿದ್ವಿ. ಆಗಲೇ 3 ವರ್ಷ ಆಯ್ತು. ಸರಿ. ಈಗ ಅವರು ಗಿಟ್ಟಾಡಿರೋದಕ್ಕೆ ಅವ್ರು ಯಾರು ನಮ್ಮ ಹತ್ರ ಮಾತಾಡಲ್ಲ, ಏನಿಲ್ಲ. ಏನಾದ್ರೂ ಇರ್ಬೋದು ಯಜಮಾನ್ರೆ. ಈಗ ಗೋಕರ್ಣದಲ್ಲೋ ಕಾಶಿಲೋ ಮಾಡಿ ಬಂದೆ ಅಂತ ಹೇಳ್ಬಿಟ್ಟು ದಿನ ಒಂದು ಊಟ ಬಿಡ್ತೀರಾ? ಇಲ್ಲ. ಮತ್ತೆ ಹಾಗೆ ಇದು ವರ್ಷಕ್ಕೊಂದ್ಸಲಿ ಮಾಡುವಂಥ ಶ್ರಾದ್ದ ಕೆಲಸಗಳನ್ನು ಮಾಡಲೇಬೇಕು. ನೀವು ಮಾತಾಡೋದಿಲ್ಲ, ನೀವು ಹೊಡೆದಾಡ್ಕೊಂಡಿದ್ದೀರಾ, ಅದು ಸಂಬಂಧ ಪಡೋದಿಲ್ಲ. ವರ್ಷಾವಧಿಯಾಗಿ ಅಮಾವಾಸ್ಯೆಗೆ ಕೊಡುವಂಥ ತರ್ಪಣಾದಿಗಳನ್ನು ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಕಂಟಿನ್ಯೂಸ್ ಮತ್ತೆ ನಿಮಗೇನಾದರೂ ತೊಂದರೆಗಳು ಶುರು ಆಗ್ತದೆ, ಮತ್ತು ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಬೇಕು. ಹಾಗಾಗಿ ನೀವು ಪ್ರತ್ಯೇಕ ಮಾಡುವಂಥದ್ದು ಸೂಕ್ತದೆ, ಒಳ್ಳೆಯದಾಗಿ. ಧನ್ಯವಾದ ಕೃಷ್ಣಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಗುರುಜಿ? ತಂದೆ ಪಿತೃಗಳ ಕೆಲಸ ಈ ಒಂದು ಮಾಸ ಅನ್ನುವಂಥದ್ದು ಪಿತೃಗಳಿಗೆ ಸೀಮಿತವಾಗಿರುವಂಥದ್ದಾದ್ದರಿಂದ ವಿಶೇಷವಾಗಿ ಪಿತೃಗಳಿಗೆ ಕೊಡುವಂಥ ತಿಲತರ್ಪಣಾದಿಗಳನ್ನು ಕೊಟ್ಟು ಅವರಿಂದ ಅನುಗ್ರಹವನ್ನು ಪಡೆದುಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮಿತ್ತ ಕಾರಣಗಳನ್ನು ಕೊಟ್ಟು ಆ ಪಿತೃ ಕೆಲಸಗಳನ್ನು ಬಿಡುವಂಥದ್ದು ಮಾಡಿದರೆ ಅದರಿಂದ ಪರಿಣಾಮವಾಗಿರ್ತಕ್ಕಂಥ ದೋಷಗಳನ್ನು ಅನುಭವಿಸ್ಲಿಕ್ಕೆ ರೆಡಿಯಾಗಿರಬೇಕು. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.